ಅಶ್ವತ್ಥನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ. ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಲದ ನಿಖರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ. ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟಾದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ, ಪ್ರಸಂಗ ಬಿದ್ರೆ ಮಗ್ಲಾಗ್ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ, ಹೆಂಗಾರ ಮಾಡಿ ಹೊಟ್ಟು ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ ಐತೈತೈತೆ ಗುಮ್ತೀವಿ, ಗುಮ್ಮಿಸ್ಕೊಳಕ ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಇರಲ್ಲ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮಗ್ ತೊಳ್ಕೊಳಕ್ ಸೋಡಿಲ್ಲ, ಏನು ಊರ್ದಲ್ಲಿ ತೊಳಿನ್ರಿಪ್ಪ ಅಣ್ಣ. ನೀವು ಬದಲಾಗಲ್ಲ, ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ. ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು, ನಾವು ಇಲ್ಲೇ. ಇದೊಂದು ರೀತಿ ವೈಟ್ ಕಾಲರ್ ಬಿಸಿನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕಾಗೋದ್ರೊಳಗೆ 100 ತುತ್ತಿಗೆ 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತರ ರೈತ ಒಂತೆನೆಗೆ ಆಸೆ ಪಡ್ತಾನೆ. ಇನ್ನಾವ ಆಸೆ ಪಡೋದಪ್ಪ. ಚುನಾವಣೆಯಲ್ಲಿ ಗೆದ್ದೆ ಮುಸುಡಿನ ನಂಬ್ಕೊಂಡು ಹೋಟ್ಗೆ 200,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕ್ರಿ ಬಾ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ತಲೆ ಒಟ್ಟು ತೆಗಿತೀವಿ, ತಲೆ ಕಟ್ಟು ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮಪ್ಪ ಮುಚ್ತಾನೇ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮುಚ್ಚಬೇ. ನಾ ಮಾತಾಡೋದು ಸ್ವಲ್ಪ ಬಿರುಸ ಅನ್ನಿಸ್ತೇನೆ, ಆದ್ರೆ ಅದು ಯಾವತ್ತಿದ್ರು ಕರೆನ ಇರ್ತೈತಿ. ಇರಾಕ ಬೇಕ. ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ, ಸೊಕ್ಕಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ, ದೌಲತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡ ನಿಧಿಗೆನ ಒಟ್ಟಿಟ್ಟು ಮಾತಾಡ್ತೀಯ? ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮುಂದೆ ಕೈ ಬಟ್ಟಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ನನ್ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿಲ್ಲ. ಇವನು ಶಕುನಿಯ ಕುಲದವನು. ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನೆ. ಈ ಶ್ರೀಕಾಂತ್ ಗೌಡ ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಒಮ್ಮೆ ಸುನಾಮಿ ಅಪ್ಪರಿಸಿ ಬೊಬ್ಬಿದ್ರೆ ಎದುರಾಳಿ ಯಾರ ಇರ್ಲಿ ಎಡಕ್ಕೆ ಮುರ್ಕೊಂಡು ವಾದದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನ ಬೇರೆ, ನನ್ನ ಸ್ಟೈಲ ಬೇರೆ. ಗೌರವ ಬೆಲೆ ಹಾಳಾಗಿ ಹೋಗ್ತಾನಂತನ್ರಿ. ಸಾಕಾಗೈತಿ ಅವನ ಕಾಲಾಗ. ಮನಿ ಅನ್ನಂಗಿಲ್ಲ, ಮಾರನ್ನಂಗಿಲ್ಲ. ತಿಂಗಳಿಗೊಂದು ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೋತಾನ. ಬರಲಿ ಮಗ, ಇವತ್ತು ಹಿಂಬುರಿಕೆ ತಾರಿನ ಕಂಬ ಏರಿಸ್ತೀನಿ. ಇಲ್ಲಿ ಬರ್ರಿ ಗೌಡ್ರತೇಲಿ ಸಣ್ಣಗ ಕಡಿತಾರ ಅವ್ರನ್ನ. ಬರ್ರಿ ಒಬ್ಬ ಸಿಕ್ಕ ಬಡಿತೀರಿ. ಯಾಕಲೆ ಏನಂತ ಗೌಡ್ರ ಬಡಿಯಾಕತ್ತನ್ರಿ. ಅವು ದರಿಮ್ಯಾರಿ ಎದರ ಸಲುವಾಗಿ ಅಮ್ಮ ಏನೋ ದನಗಳು ಹರ್ಕೊಂಡು ಹೋಗಿ ಅವ್ರು ಹೊಲ್ದಾಗ ಹೋಗಿ ಎಲ್ಲ ಬೆಳೆ ಎಲ್ಲ ಹಾಳು ಮಾಡಿಬಿಟ್ಟವ್ರಿ. ಏನ್ ದೊಡ್ಡ ವಿಷಯ ಬಿಡ. ಗೌಡ್ರ ಟೂರ್ ಹೊಕ್ಕಮೈತಾರ, ಗೌಡ್ರ ಮಂದಿ ಹೊಲ ಹೊಕ್ಕಮೈತಾರ ಅಷ್ಟೇ ಅಲ್ಲ. ಏನಂತ ಅದಕ್ಕೆ ಬೇಯಾಕತ್ತನ್ರಿ ಅವ. ಏನಂತ
ಏ ಮಂಗ ನನ್ನ ಮಗನ, ಏ ಲೋಪರ್ ನನ್ನ ಮಗನ, ಆ ಕಡೆ ನೋಡ್ತಿ ಅದ್ ನನಗ್ ಬೈತೇನ್ರಿ ಹಂಗ. ನೀನು ಬುದ್ಧಿ ಗೊತ್ತಿಲ್ಲ ನನಗೆ ಅವ್ರೇ. ನನಗೆ ಮಂದಿ ಹೆಸರು ಹೇಳಿ ಗುಮ್ಮಕ್ಕೆ ಹೋಗ್ಬೇಡ. ಗೌಡ್ರ ನನ್ಗಟ್ಟು ಗುಮ್ಮು ತಿಂಡಿ ಆಗೈತ್ರ ಅಂತೇಳಿ ಮುಂದೆ ಕೂತು ಗುಮ್ಮಿಸ್ಬೇಕು. ಇದು ನಿನಗೂ ಹೊಸದಲ್ಲ, ನನಗೂ ಹೊಸದಲ್ಲ. ಅಷ್ಟು ದಿಮಾಕಿನಲ್ಲಿ ಅಮ್ಮಕ್ಕ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋಂಗ ಅಷ್ಟು ದಿಮಾಕಿರಬೇಕಾದ್ರೆ ದಿವಸ ಸೋನಾ ಮೊಸರಿ ಪಂಪ ತಿನ್ನೋರ್ ನಾವು. ನಮಗೆ ಅಷ್ಟು ದಿಮಾಕಿರಬಾರ್ದಲ್ಲೇ. ಅದಕ್ಕೇನು ಹೇಳಿ ಬಂದಿ? ಅದಕ್ಕೆ ನನಗೆ ಅಂದ್ರಿ ಅವ ಏನಂತ? ನಿನ್ನ ತಿಂಡಿ ಏನು ನನಗಂದ್ರಿ ಹಂಗ. ನಿನ್ನ ತಿಂಡಿ ಏನು ಅಂದ್ರೆ ನಾ ಏನ್ರಿ ನನ್ನ ತಿಂಡಿ ಏನೂ ಇಲ್ಲಪ್ಪ, ನನ್ನ ತಿಂಡಿ ಮುಗಿದೈತಿ. ನಿನ್ನ ತಿಂಡಿ ಇತ್ತಂದ್ರ ಬಾ ಗೌಡಪ್ಪನ ಮನೆಗೆ ಅಂತ ಹೇಳಿ ಬಂದೇನ್ರಿ. ಹಾದಿಲೆ ಹೋಗುದೇವ ಅಂತಂದು ಮನ್ಯಾಗ ಹೋಗ್ಸಾವನ್ಲೆ. ಹಾದ್ಯಾರ ವಿಷಯ ಹಾದ್ಯಾಗ ಮುಗಿಸಿ ಬರ್ಬೇಕಪ್ಪ. ಹೌದಾ ಗಂಗಣ್ಣ, ನಾವೊಬ್ಬ ಗುಮ್ಮಿಸ್ಕೊಲ್ಲೇನ? ಬರ್ತಾನ, ಬರೆದು ಹಿಡಿದು ನಿನ್ನು ಗುಮ್ಮತಾನ. ಆಯ್ತು, ಬಂದು ಕೇಳಲಿ. ಅವ್ನು ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀ ಮೂರು ಮುಚ್ಕೊಂಡ ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ. ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ಲಿ ಬಂದಿದೆ. ನನ್ನ ಮನೆಯ ಮುಂಭಾಗಲೇ ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿತ್ತೇನಂತ ಒಂದು ಕಾರಣ ಐತ್ರಿ. ಏನು ಕಾರಣ ಇಲ್ಲಾರ್ದ ಯಾರ ಮನೆಗೆ ಹೊರಸಲ ತೊಳೆಗಿಲ್ರಿ ಈ ಧರ್ಮನ. ಈ ಮಾತ ನಿಮಗೂ ಗೊತ್ತೈತ್ರಿ. ಏನಿಲ್ರಿ, ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ತ ಕಬ್ಬೆಲ್ಲ ಕಡಿವಿ ಬಹಳ ಲುಕ್ಸಾನ್ ಮಾಡ್ಯಾರ. ಏ ಗೌರಿಯ, ಅಲ್ಲಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ. ಪಾಪ ಬೆಳೆದು ನಿಂತು ಬೆಳಿ ಒಳಗೆ ದನ ಹೋಗಿಸಿದಾರ ಕಬ್ಬೆಲ್ಲ. ನಿಮ್ಮದ ತಪ್ಪೈತ್ರಿ. ಮೊನ್ನೆ ಇಲೆಕ್ಷನ್ ಅಂತ ಸರಿ ಇತ್ತಲ್ಲ, ಒಟ್ಟು ಓದೋ ತೋಟದ ಮನೆಗೆ ಇಟ್ಟು ಬಿಟ್ರಿ. ಆಳುಗಳು ಹೊಡೆದು ಬಿಟ್ಟವು ದನಗಳು. ಧರ್ಮನ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ. ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬೇಡ ಅಂತ ಹೇಳಿ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ನನ್ನ ಹೊಲದಾಗ ಹೋಗಿಸ್ಬೇಡ್ರಿ, ಮತ್ತೊಬ್ರು ಹೊಲ ಎಲ್ಲ ಹಾಳು ಮಾಡತ್ತನ್ರಿ. ಅಂದ್ರೆ ಏನೋ ಧರ್ಮನ ನಿನ್ನ ಮಾತು? ಈ ಊರ ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ. ಹಂಗಿದ್ರೆ ಹೇಳಿಬಿಡು, ಮತ್ತೆ ಅದು ಒಂದು ಹಾಗೆ ಹೋಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರಕಿನ ಐತಲ್ಲ. ಛೆ ನೋಡ್ರಿ ದನ, ಕಾನೂನು ಕಚೇರಿ ಅಂತ ಹೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮಣಿತನ ಎಂಥದ್ದು? ದೊಡ್ಡ ಮಣಿತನ, ಸುತ್ತ 40 ಹಳ್ಳಿಗೆ ಬೇಕಾದಂತ ಮಣಿತನ. ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದವ್ರಪ್ಪ. ನಮ್ಮಂತ ಬಡವರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು, ತಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳಂತ ತಿಳ್ಕೊಂಡ ಕೇಳಿದ್ದನ್ನು ಸಹಾಯ ಮಾಡ್ತಿದ್ರು. ಇವತ್ತು ಆದ ಗುಣನ ನಿಮ್ಮಂತೆಲ್ಲ ಐತೆ ಅಂತ ತಿಳ್ಕೊಂಡ ನನ್ನ ಬೆಳೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡುತ್ತೆ ನಿಮ್ ಕೈ ಮುಗಿದು ಕೇಳ್ಕೊಂಡು. ಧರ್ಮಣ್ಣ, ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಟ್ಟು ಊರ್ ಮಂದಿನೆಲ್ಲ ತಮ್ಮ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ತಿಳ್ಕೊತಿದ್ರು. ಆದ್ರೆ ನಮಗ್ ಹುಟ್ಟಿದ್ವ ನಮ್ಮ ಅನ್ನೋದಲ್ಲ. ಇನ್ನು ಊರ್ ಮಂದಿನೆಲ್ಲ ತಿಳ್ಕೊಳಕತ್ತೆ. ಒಂದ್ ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ಕಿದ್ರೆ ಯಾರು ಕೊಡೋರು? ಕಾಸಿನೆಲ್ಲ ಇಲ್ಲ ಧರ್ಮ. ಬ್ಯಾಡ್ರಿ ಅಪ್ಪ, ನಾವ್ಯಾಕೆ ನಿಮ್ಮ ಆಸ್ತಿ ಒಳಗೆ ಪಾಲ ಕೇಳೋಣ್ರಿ? ನನ್ನ ಬೆಳೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡುತ್ತೆ ನಿಮ್ಮ ಕೈ ಮುಗಿದು ಕೇಳ್ಬೋದು. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ್ತಾರೆ. ಧರ್ಮಣ್ಣ, ತೊಗಲು ಬಿಡಿಸಿಡ್ರೆ ರೊಕ್ಕ ಬರ್ತಾವನ? ಹಂಗಾದ್ರೆ ಬೆಳತನ ಹಿಡ್ಕೊಂಡ್ಕೊಂಡಿರ್ತೀನಿ ನಿನ್ನ ಕಾಲು. ಧರ್ಮಣ್ಣ, ನೀನು ಕಾಲು ಬಿದ್ದ ಕಾಲು ಅಂದ್ರೆ ಹಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಬಹಳ ಚೆನ್ನಾಗಿ ಗೊತ್ತೈತಿ. ಯಾವಾಗ ಇಷ್ಟೊಂದು ಅಂಗಲಾಚ್ ಕೇಳಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸ್ವಂತನ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ. ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ. ಏನಾದ್ರೂ ಮುಯಿ ಇಟ್ಕೊಂಡ್ ಕೊಡೋ ಜಾತಿಗೆ ಸೇರಿ. ಅಲ್ರಿ ಅಪ್ಪ, ನಿಮ್ಮಂತ ದೊಡ್ಡವ್ರ ಜೋಡಿ ಮುಯಿ ಕೊಡುವಂಥದ್ದು ಬಡವನಂತೇಳಿ ಏನೈತೆ? ಆಯ್ತು ಧರ್ಮಣ್ಣ, ಐತಿ. ಜಗತ್ತಿನಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ, ಒಂದಿಲ್ಲ ಒಂದು ದಿವಸ ಪುಣತೆ ಕೈ ಒಡ್ಡಾಕಬೇಕೆ. ಐತಿ, ನನಗೆ ಬೇಕಾಗಿರೋ ವಸ್ತು ನೀನ್ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಎಲ್ಲ ಬದಲಿ ಮಾಡ್ಕೊಂಡ್ರೆ ಇಬ್ಬರಿಗೆ ಅನುಕೂಲ. ಅಲ್ರಿ ಅಪ್ಪ,
ಬೆಳೆ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂದ್ರ ನೀವು ಅಗಲ ಬದಲಿ ಮುಯ್ಯ ಹೇಳಾಕತ್ತೀರಿ. ನಂದಲ್ಲಕ್ಕೆ ಏನೈತ್ರಿ, ಅದೊಂದು 3 ಎಕರೆ ಹೊಲ ಐತ್ರಿ, ಊರಾಗ ಒಂದು 3 ಪತ್ರಾಸ ಮನಿ. ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲೆ ಕಲಿಯಕದಾನೆ. ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕು. ಇಂಥದ್ರಾಗ ನಂದಲ್ಲಕ್ಕೆ ಏನೈತ್ರಿ ನೋಡಿದೇನಾರ ಹಿಂಗೆ ಅಡ್ಡು ಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ದು. ಸ್ವಲ್ಪ ತಿಳಿಸಿ ಹೇಳ್ರಿ, ತಿಳ್ಕೊಳ್ಳೋ ಶಕ್ತಿ. ನೋಡ್ರಿ ಮೊದಲ ಹುಮ್ಮ ನನ್ನ ಮಗ ಅದಾನ್ರಿ. ಏನು ಗೊತ್ತಾಗತ್ತೀರಿ ನಮ್ಗ? ನೀವು ಇದು ಕೇಳ್ರಿ ಅದನ್ನೇ. ಏನಿಲ್ಲ ಧರ್ಮಣ್ಣ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ ತಮ್ಮನ ಶಿಕ್ಷಣ ಕೊಡಿಸು, ನೀನು ಬಿಂದಾಸ್ ಆಗಿರ. ಚಲೋ ಆತು. ಆದ್ರೆ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗ್ರಿ ಒಂದು ದಿವಸ ನೀನ್ ಹೆಂಡತಿನ ಕಳಿಸ್ಕೊ. ಸೋಳೆ ಮಗನ ಮಾತಾಡು ಮಾತು ಕೇಳಿದ್ರೆ ನನ್ನ ತಾಯಿನ ನಾನು ಬೇರೆ. ಲುಚ್ಚ ನನ್ನ ಮಗನ, ಲೋಪರ್ ನನ್ನ ಮಗನ, ಕತ್ತಿ ಅಂತ ನನ್ನ ಮಗನ, ಕತ್ತಿ ಅಡ್ಕ ನನ್ನ ಮಗನ. ಬಡ್ರ ಮನಿ ಹೆಣ್ಣು ಮಕ್ಕಳಂದ್ರ ಏನಂತ ತಿಳ್ಕೊಂಡಿಲ್ಲ. ಭೋಗದ ವಸ್ತು ಬಾಯಿ, ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಏ ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲಲೇ ಮಗನ, ಜನ್ಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣನ್ನೋದು ಮರಿಬೇಡ. ಮಾತೆತ್ತಿದ್ರೆ ಸಾವುಕಾರದ ಜಿಗಿದಾಡ್ತಿಲ್ಲ ಮಗನ. ನಾವೊಂದು ಮಾತು ಹೇಳ್ತೀನಿ, ನೆನಪಿನಾಗಿಟ್ಕೋ. ಆ ಮಾರುತೇಶ್ವರ ದಯದಿಂದ ಕಾಲಕ್ಕೆ ಸರಿಯಾಗಿ ಮಳೆ ಆದ್ರೆ ನಿನ್ನ ಶ್ರೀಮಂತಿಕೆ ಈ ರೈತ ಬರೇ ಒಂದು ಒಟ್ಟಿಗೆ ಬೆಳೆ ತೋರಿಸ್ತಾನೆ. ಮಾತೆತ್ತಿದ್ರೆ ಶ್ರೀಮಂತಿಕೆ ಹೇಳ್ತಿಲ್ಲ ಮಗನ. ನಾಳೆ ಸತ್ತ ಮೇಲೆ ನಿನ್ನ ಟ್ರೆಜರಾಗ ಲಾಕರ್ದಾಗ ಮಣ್ಣು ಕೊಡುವುದಿಲ್ಲ. ನಿನ್ನ 3.5 ಮೊಳ ತೆಗೆದು ಉಡದಾರ ಹರಕೊಂಡು ಎದಿಗೆ ಒತ್ತು ಮುಚ್ತಾರ. ಈ ಮಾತು ನೆನಪಿನಾಗಿಟ್ಕೋ. ಅಲ್ಲಲೇ ಗೌಡ, ಇಷ್ಟಕ್ಕೂ ನಿನ್ನ ಮನೆಯಾಗ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿ, ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು, ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಿಸಂದ್ರ ಆವಾಗ ನಿನಗೆ ಹಂಗಕ್ಕತ್ತೆ, ಬೂಟ್ ತಗೊಳಂಗಕ್ಕೈತೆ. ನೀವು ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನೆ ಒಂದು ದೇವಸ್ಥಾನ, ಈ ಮನೆ ಒಳಗೆ ನೀನು ದೇವರು ಅಂತ ತಿಳ್ಕೊಂಡಿದ್ದೆ. ಅಲ್ಲಲೇ ಮಗನ, ಈ ಮನೆ ದೇವಸ್ಥಾನ ಅಲ್ಲ, ಈ ಮನೆಯಾಗ ನೀನು ದೇವರು ಅಲ್ಲ, ನೀನೊಬ್ಬ ದೊಡ್ಡ ದೆವ್ವಿದ್ದಂಗ. ದೇವರಾಗಿದ್ದರೆ ಕಾಯಿ ಕರ್ಪೂರ ಅಂತ ಪೂಜೆ ಮಾಡಬಹುದಿತ್ತು. ಹೋದ್ರೆ ಇಂಥ ದೆವ್ವಿಗೆ ಎದರಲ್ಲೇ ಪೂಜೆ ಮಾಡ್ಬೇಕ್ರಿ ಹಿರಿಯರ. ನಮ್ಮಂತ ರೈತರಿ ಎಡಗಾಲಾಗಿ ಚಪ್ಪಲ್ಲೇ ಪೂಜೆ ಮಾಡ್ಬೇಕು. ಏ ಗೌಡ, ಅಲ್ಲೇನು ನೋಡ್ತಿಲ್ಲ, ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ. ನನ್ನ ಹೆಂಡತಿ ಬದಲು ಎಡಗಾಲಾಗಿನ ಚಪ್ಪಲಿ ಏಟಾಗ್ತವ. ಗೌಡ, ಈ ವಿಷಯ ಇಷ್ಟಕ್ಕ ಬಿಟ್ಟಿ ಸರಿ. ಇದ ವಿಷಯ ಏನಾದ್ರೂ ಮುಂದುವರಿಸಿದ ಆದ್ರೆ ನಿನ್ನ ರುಂಡ ಕಳೆದು ನಮ್ಮ ರಕ್ಷಿ ಬಾಗಿಲಿಗೆ ಕಟ್ಟಲಿಲ್ಲ. ನನ್ನ ಹೆಸರು ಧರ್ಮಾಪುರದ ಧರ್ಮನೇ ಅಲ್ಲ. ಒಂದು ಎಡಗಾಲಾಗಿ ಚಪ್ಪಲ್ ಹೋಗದೀನಿ. ಆ ಚಪ್ಪಲಿ ನಿನ್ನ ಹತ್ರನ ಇರ್ಲಿ. ಯಾಕೆ ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ನೋಡ್ಕೊಳ್ಳೋಗೋಸ್ಕರ ಅದನ್ನ ನಿನ್ನ ಹತ್ರನ ಬಿಟ್ಟು ಹೋಗ್ತೀನಿ. ಇನ್ನೊಂದು ಬಲಗಾಲಾಗಿ ಚಪ್ಪಲ್ ಐತಿ. ನನ್ನ ತಮ್ಮ ಬೆಂಗಳೂರಾಗ ಶಾಲೆ ಕಲಿಯಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ ನಿನ್ನ ಗಂಟ್ಲ ಕಡ್ದು ಕುಡಿದು ಬಿಡ್ತಾನ. ಇನ್ನೊಂದು ಬಲಗಾಲಾಗಿ ಚಪ್ಪಲ್ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೀನಿ. ಅದ ಚಪ್ಪಲಿ ನಿನಗೆ ಮಾರಿ ಹೊಡೆದ ಬುದ್ಧಿ ಕಲಿಸ್ತಾನ. ಗೌರ್ಯ, ನಿಮ್ಮಂತ ಲುಚ್ಚಗಳಿರೋದ್ರಿಂದನ ಇಂಥ ಶ್ರೀಮಂತರ ದಬ್ಬಾಳಿಕೆ ಹೆಚ್ಚಾಗತೈತಿ. ಹೊರಗೆ ಬಾರಲೆ ಮಗನ, ನಿನ್ನ ಮಂಡ ಚಟಿ ಕಳಿಸಿ ಉಳ್ಳಾಡಿಸಿ ಓದಿತೀನಿ. ಹೊಳ್ಯಾಗ
ಹೆಣ್ಣಿಗೆ ಎಸ್ದಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳ. ಇನ್ನು ನನ್ನ ವೈರಿ ಎಸ್ದಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಎಟ್ಟ ಪೂಜೆ ಮಾಡ್ತೀನಿ. ಯಾಕೆ ಮುಂದೊಂದ್ ದಿವಸ ಜೋಡ್ ಮಾಡಿ ಕೊಡ್ಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಇದ್ದಾಗ ಮಾತಾಡ್ಲಿಲ್ಲ ಮಗ, ಹೋದ್ಮೇಲೆ ಕಾಚಿ ಪಿಚ್ಚಿ ತುಳಿತಿದ್ದ. ಇದ್ದಾಗ ಮಾತಾಡ್ಬೇಕು. ಅವ್ನು 2 ಚಪ್ಪಲ್ ಹಾಕೊಂಡ್ ಬಂದಿದ್ರಿ. ಉಳಿದವರೆಲ್ಲ 3 ಹಾಕೊಂಡ್ ಅಡ್ಯಾಡ್ತಾರನೆ. ಅವ್ರು ಏಟ್ ಹಾಕೊಂಡ್ ಬಂದಿದ್ರು ಗೊತ್ತ್ರಿ? ಇವ್ ಮಾತ್ರ 2 ಚಪ್ಪಲ್ ಹಾಕೊಂಡ್ ಬಂದಿದ್ರಿ. ಇವ್ ಕುರ್ಸಾಲ್ಯ ಒಂದು ನಿಮಗೆ ಹೆಟ್ಟಿದ, ಇನ್ನೊಂದು ನನಗೆ ಹೆಟ್ಟಂದ್ರ ಒಟ್ಟು ಏನ್ ಹಿಟ್ರು ಗೌಡ್ಗ ಹೆಟ್ಲನೆ. ಊರಾಗ ದೊಡ್ಡವರು ಬೇಕಾದಾಗ ಹೆಟ್ಟಿಸ್ಕೋಬೇಕು. ನಿಮ್ಮಂತವ್ರ ಕಲಾಕ್ಷಿ ಕಟ್ಟಿಸ್ಕೋಬೇಕು. ಹೇ ಗೌರಿಯ, ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ದವನು. ತಮ್ಮೆಲ್ಲಿ ಸಾಲಿ ಕಲಿಯಂಗ್ರಿ, ಪೈಕಿನ ನೀರ್ ಹಾಕ್ತಲ್ಲಿ. ನೀ ಏನ್ ಹರಿದ ಗಂಟೆ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಿಸ್ಲಿಲ್ಲ. ಬಾಳ ದಿವಸ ಮನಿ ಜಂತಿಗೆ ಯಾವ ಏನ ಜೊತಾಡಿಲ್ಲ. ಅವನ ಫೋನ್ ನಂಬರ್ ಅಷ್ಟೇ ಯಾಕ್ರಿ? ಅವ್ರ ಒಂದು ಆಧಾರ್ ಕಾರ್ಡ್ ತಂದು ನಿಮ್ಮ ಕೈಯಾಗ ಕೊಡ್ತೀನಿ. ಅವ್ರ ಅವನ ಆಧಾರ್ ಕಾರ್ಡ್ ತಗೊಂಡ ಬಸ್ ಕಟ್ಟಾಡ್ಲೇನೆ. ಊರ್ ಬಿಟ್ಟು ಹಾಗಂದ್ರೆ ಹೋಗಿ ಅಡ್ರೆಸ್ ಇರ್ತೈತ್ರಿ, ಹೋಗಿ ಹುಡ್ಕೊಂಡ್ ಬರ್ರಿ. ಅವ್ನ ಆಧಾರ್ ಕಾರ್ಡ್ದಾಗ ಇರುದಿಲ್ಲನೆ. ಅವ್ನ ಆಧಾರ್ ಕಾರ್ಡ್ ಇನ್ನೂ ಸಿಕ್ಕಿಲ್ರಿ. 6 ಸಾಲ ಕೊಡಂಗಿಲ್ರಿ. ಅವ ಹೋಗ್ಕಂಡ್ರಿ, ಅವ್ರ ಮನೆಗೆ ಹೋಗ್ಕೊಂಡು ಅವ್ರು ಅವಾಗ ಹೇಳ್ತೀರಿ, ಆಯಿ ರೇಷನ್ ಬಂದೈತಿ, ನಿನ್ನ ಆಧಾರ್ ಕಾರ್ಡ್ ಕೊಡವಾ ತಿಳ್ಸ್ಕೊಂಡ್ ಬರ್ತೀನಿ. ಒಟ್ಟು ಊರಾಗ ನಿಮ್ಮಂತರ ಒಂದ್ 4 ಮಂದಿ ಇರತ್ತಿದೆ ಅಂದಂಗ. ನಮ್ದ ಒಂದು ಸಂಘ ಐತ್ರಿ ಇಲ್ಲಿ. ಗೌಡ್ರ ಇದನ್ನ ತೊಲವಾಗ್ಲಿ ಕಟ್ಲೇನ್ರಿ? ಹೋಗಾಗ ಬರೋ ಹಿಂಗ ಹಂಗ್ ಮಾಡಿದ್ರ ಭೂತ ತಗೊಂಡು ಕೊಳ್ಳ ಕಟ್ಕೋ. ಇದ್ರಿಗೆ ಬಂದಾಗ ಬೇಟಕ್ಕಿ ಇದನ್ನ ಹೆಂಗಾದ್ರ ಫ್ರಿಜ್ನಾಗಿಲ್ರಿ. ಎಲ್ಲ ಜಗಲಿ ಮೇಲೆ ಇಡೋಗ. ಶಬಾಸ್ ಧರ್ಮಣ್ಣ ಶಬಾಸ್. ನನ್ನ ಮನೆಗೆ ಬಂದು ನನ್ನ ಎದುರನ್ನ ನಿಂತು ನನ್ನ ಎದಿಗೆನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕ್ಲೆ ಮಗನ ನಿನ್ನ ಗಂಡಸ್ತನ. ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ನನ್ನ ಜೀವನಕ್ಕೆ ಒಂಥರ ಥ್ರಿಲ್. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು. ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲಿ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟದವನು.